ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಶನಿ ಮಹಾತ್ಮನ ಈ ನೆಲ, ಶ್ರೀದೊಂಬರಟ್ಟಿಯ ಈ ನೆಲ, ಭಕ್ತರ ಬಾಳಿನ ಸುಕೃತ ಬಲ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಪುಣ್ಯ ಸ್ಥಳ. ಎಳ್ಳಿನ ದೀಪಗಳ ಬೆಳಗಲು ಒಲಿಯುವ ಶ್ರೀ ಶನಿದೇವನು ಬಯಕೆಯ ಸಲ್ಲಿಸುವ. ಸತ್ಯ ಧರ್ಮವು ಸ್ವಾಮಿಯ ನಯನ, ನ್ಯಾಯ ನೀತಿಯು ಸ್ವಾಮಿಯ ಚರಣ. ಸತ್ಯ ಧರ್ಮವು ಸ್ವಾಮಿಯ ನಯನ, ನ್ಯಾಯ ನೀತಿಯು ಸ್ವಾಮಿಯ ಚರಣ. ಶನಿ ಮಹಾತ್ಮನ ಗುಣಗಾನ, ಪೂಜ್ಯ ಗುರುಗಳ ಗುಣಗಾನ. ಇಹ ಪರ ಸುಖಕ್ಕೆ ಸೌಖ್ಯ ಸಾಧನ, ಗಂಗರಾಜರ ಗುಣಗಾನ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಪುಣ್ಯ ಸ್ಥಳ. ಭಕ್ತರ ಮನದಲ್ಲಿ ಸ್ವಾಮಿಗೆ ಪೂಜೋತ್ಸವ, ಶಿವರಾತ್ರಿ ಶುಭ ದಿನದಿ ಸ್ವಾಮಿಗೆ ಜಾತ್ರೋತ್ಸವ. ಅನ್ನದಾನದ ಮಧುರ ವೈಭವ, ಭಕ್ತರಿಗಿಲ್ಲಿ ದಿವ್ಯ ಅನುಭವ. ಅನ್ನದಾನದ ಮಧುರ ವೈಭವ, ಭಕ್ತರಿಗಿಲ್ಲಿ ದಿವ್ಯ ಅನುಭವ. ಶನಿ ಮಹಾತ್ಮನ ಸಿರಿ ವೈಭವ, ಶನಿ ಮಹಾತ್ಮನ ಸಿರಿ ವೈಭವ. ಕಣ್ಮನ ತುಂಬಲು ಜನ್ಮ ಪಾವನ, ಶನಿ ಮಹಾತ್ಮನ ಸಿರಿ ವೈಭವ. ಇದುವೇ ನೋಡಿ ಪುಣ್ಯ ಸ್ಥಳ.
ಮೇಲೆ ಈ ಕಡೆ ಬನ್ನಿ. नक्षत्रे रासो जातायाः नाम्यायाः कपिलश्रे कुले कुटुंबसमेतस्य नक्षत्रे रासो जातायाः ಎಲ್ಲರೂ ಗಮನಕೊಳ್ಳಿ. ಜನ್ಮ ನಕ್ಷತ್ರೆ ಜನ್ಮರಾಶಿ ಭಗವಾನೋ ನಾಮ ನಕ್ಷತ್ರೆ ನಾಮರಾಶಿ ಭಗವಾನೋ ಮಧ್ಯೆ ಗ್ರಹಾಃ ಪರಿಸಂಸ್ಕಾರಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅನುಕೂಲ ಶುಭಪರಾವಾಕ್ಯರ್ಥಂ ಅಪವೃಷ್ಟಿರಃ ದ್ವಾರ ಆಯಿಷ್ಯಾಮಿ ದೇಶಕ್ತಂ ಅವಿಷ್ಯಾಮಿ ಸಮಗ್ರಹ ದೇವತಾಂ ವಿದ್ಯ ಅವಿಷ್ಯಾಮಿ ಸಮಗ್ರಹ ದೇವತಾಂ ಪೀಠತ್ವಂ ಸಮಗ್ರಹ ಅಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಪಕ್ಕದಲ್ಲಿ ಕೊಡ್ತೀನಿ. ಉತ್ತರದಲ್ಲಿ ಆಚಮಿಸೋಯಾಮಿ ಕೈಯಲ್ಲಿರತಕ್ಕಂಥದ್ದು ದೇವರ ಪಾದಗಳಿಗೆ ಪೂಜೆ ಮಾಡಿ ಆಚಮಿ ಸಮರ್ಪಯಾಮಿ ಉದಿತ ಕಳಿಸೋಣ ಹೊರಗಡೆ ಇಟ್ಬಿಡಿ. ಒಂದು ತೆಂಗಿನಕಾಯಿ ಕೊಡಿ, ಒಂದು ತೆಂಗಿನಕಾಯಿ ಕೊಡಿ, ಅವ್ರೊಂದು ಸ್ವಲ್ಪ ಕೊಡಿ. ಇದೆ ಅಗರಬತ್ತಿ ಇದೆಯಾ? ಓಂ ಸ್ವಾಹ ಓಂ ಸಮಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಶ್ರೀ ಮಹಾಗಣಪತಿ ನಮಃ ಪಂಚಮುಖಿ ಮಹಾಗಣಪತಿ ನಮಃ ಶಕ್ತಿ ಗಣಪತಿ ನಮಃ ಲಕ್ಷ್ಮೀ ಗಣಪತಿ ನಮಃ ಓಂ ಸ್ಥಾಪಿತ ಓಂ ಮಹಾನಾಗೇವಮನಿ ಕರ್ತಮಂ ಮಹಾಗಣಾಯ ಶ್ರೀಮನ್ನಾಯ ವಿಕಲ್ಯಾಣೇ ಸ್ವರೂಪಾಯ ಶ್ರೀಮನ್ನಮೋದಾಯ ಗಣಪತಿ ಬಪ್ಪ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಎರಡನೇ ತಗೋಬೇಕು ಅಕ್ಷರ ವಿಗ್ರಹಾಣಾಂ ಪೂಜಾಕ್ಯಂ ಕರ್ಮ ಗಣೇಶೇ ಈ ಸಂದರ್ಭಕ್ಕೆ ಕೈಲಿರ್ತಕ್ಕಂಥ ಹೂವ ಪೂಜೆ ಮಾಡಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮತ್ತೆ ಅಕ್ಷತೆ ತಗೊಳ್ಳಿ. ಎರಡನೇ ಹೂವ ತಗೊಳ್ಬೇಕು. ಎರಡನೇ ಹೂವ ತಗೊಳ್ಳಿ. ಹೇಳಿ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಸ್ವಾಮಿ ದೇವತಾಯ ನಮಃ ಮನಸ್ವಾಮಿಂ ಸಮರ್ಪಯಾಮಿ. ಓಂ ಸರ್ವಕರ್ಮೇಣ ನವಗ್ರಹಂ ಪ್ರತಿಗೃಹ್ಯತಾಂ ಸಮರ್ಪಣೆ ಮಾಡಿ. ಓಂ ವಸ್ತ್ರಾಸ್ತೆ ಪೂಜೆ ಮಾಡಿ. ವಸ್ತ್ರಾಸ್ತೆ ಪುಷ್ಪಾಕ್ಷತ ಸಮರ್ಪಯಾಮಿ. ಅಷ್ಟೋತ್ತರಾನುದಾಂ ಸಮರ್ಪಯಾಮಿ. ರಾಹುಗ್ರಹೇ ನಮಃ. ರಾಹುಗ್ರಹೋತ್ತರಾಂ ಶಿಲಾಕೃಷ್ಣೇ ಓಂ ರಾಹವೇ ನಮಃ. ಸುರೇ ಮಾನವೇ 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 ನಮಃ. ಚತುರ್ಮುಖಾಯ ನಮಃ.
పాల్గొని ఉపవాస సమస్త జ్యోతిక్షే ద్వారా శ్రీ పరమేశ్వర ప్రీత్యర్థం శ్రీ సీతాలక్ష్మణ భరత శత్రుఘ్న సమేత శ్రీరామచంద్ర స్వామి ఓం ఏకదంతాయ వక్రతుండాయ ధీమహి తన్నో దంతే ప్రచోదయాత్ స్వాహా ఏకదంతాయ వక్రతుండాయ ధీమహి తన్నో దంతే ప్రచోదయాత్ స్వాహా ఏకదంతాయ వక్రతుండాయ ధీమహి తన్నో దంతే ప్రచోదయాత్ స్వాహా ఆత్వానేంద్ర క్షమంతం మహాచిత్రం జ్ఞాపం సంగ్రహాయ తానం పుష్పై సుపూజితం స్వాహా గవిరం జగం జగత్కారభోజనం ఆరక్షోతం విశాఖపతేన ప్రజాపరం ఏవం ధ్యాయవర్తం యోని యోగినం స్వాహా గణపతే నమో బ్రహ్మపతే నమో శేషం భోగాయ ఏకదంతా విఘ్నవినాశనే శివసుదాయ వర్తమూర్తే నమో స్వాహా నమో గణపతే నమో బ్రహ్మపతే నమస్తే త్రమోదరాయ ఏకదంతాయ విఘ్నవినాశనే శివసుదాయ వర్తమూర్తే నాశనే శివసుదాయ వర్తమూర్తే నమో స్వాహా గణపతిం వరామహే కవిం కవీనామపమస్తవత్తమం జయతరాజం బ్రహ్మణాం బ్రహ్మశివాయ స్వర్ణోన్నిస్కీలసారం స్వాహా మాతా సంభోతం నమః శనేశ్వరం స్వాహా ఓం సం శనేశ్వరాయ స్వాహా నిరాజన సమాపాసం రవిపుత్రమేమానుజం ఛాయ మాతా సంభోతం నమః శనేశ్వరం స్వాహా ఓం సం శనేశ్వరాయ స్వాహా శాంతాయ సర్వం విశ్వప్రదాయ శరణ్యాయ వరణ్యాయ సర్వేశాయ నమః స్వాహా ఓం సం శనేశ్వరాయ స్వాహా ఈశ్వరాయ సర్వలోకవిహారాయ సదాశివాయ సుందరాయ నమః స్వాహా ఓం సం శనేశ్వరాయ స్వాహా గణరూపాయ గణాభరణాయ గణసార విలేపాయ దేవతాయ నమః స్వాహా ఓం స్తోత్రాయ నమః స్వాహా ఓం సం శనేశ్వరాయ స్వాహా మోక్షద భక్తాయ పరమేశ్వరాయ చ భక్త సంగమ లోపిష్ట ఫలదాయ తే నమః స్వాహా ఓం స్వాహా ఓం సం శనేశ్వరాయ స్వాహా నాదం కరోతి హేలేశ ధ్యానస మనస స్వాహా ఓం సం శనేశ్వరాయ స్వాహా తరాయ నమః శనేశ్వర ప్రసాద ఫలసిద్ధిరస్తు శనేశ్వర ప్రసాద ఫలసిద్ధిరస్తు శనేశ్వర ప్రసాద ఫలసిద్ధిరస్తు ఛాయాదేవి హోమాక్యం రుద్రహం ఛాయాదేవి హోమాక్యం దుర్గా హోమాక్యం అధ్యక్ష కామదేవాతి దుర్గాతి రత్నాశ కమ్యూనిటీ ఆధ్వర్యచ సమాశోభ తానవ్య సత్యసే స్వాంఛనాః నే సనం కప్రే స్వాస్మపే జసోభగమాయ స్వాహా కాయాదేవి నమః కృష్ణమయ జనస కంగవేనా సుదర్శన స్వామి నమః సద్వరాయ చక్ర రాజాదేవి తన్నా సుదర్శన ప్రచోదయా స్వాహా సుదర్శన స్వామి నమః సద్వరాయ చక్ర రాజాదేవి తన్నా సుదర్శన వాద్య మరి వాద్య విశ్వదాః అతో యచదిస్తం ఆయస్మనిరేతం స్వాహా విశ్వరూపేభ్యో నమః స్వాహా మహద్భ్యః చల్లగేభ్యో నమః స్వాహా రతేభ్యో నమః స్వాహా నమః స్వాహా ఆభ్యసేనాభ్యో నమః స్వాహా నమః స్వాహా నమః స్వాహా చారుణాయ చ స్వాహా చండాయ లోకపరయ చ స్వాహా చ భీమాయ చ స్వాహా గ్రేవదాయ చకాయ వదాయ చ స్వాహా చ నీయసే చ స్వాహా రథేభ్య స్వాహా తారాయ స్వాహా శంభరే చమయోగే చ స్వాహా చమయస్కరాయ చ స్వాహా శివాయ చ శివధరాయ చ స్వాహా చపోల్యాయ చ స్వాహా భార్యాయ చ భార్యాయ చ స్వాహా చోతరణాయ చ స్వాహా రాయాయ చ రాజ్యాయ చ స్వాహా జపేన్యాయ చ స్వాహా గద్యాయ
प्रपत्याय च प्रभाज्याय च स्वाहा च प्रपत्याय च स्वाहा शिलाय च क्षयनाय च स्वाहा वर्धिने च पुलस्ताय च स्वाहा ಊಟ ಕೊಡೋದು ಭಗವಂತ ಅಲ್ಲ ನೀವು ಹೇಳಿ ಯಾರು ಕೊಡ್ತಾರೆ ಹೇಳಿ ಭಗವಂತ ಕೊಟ್ಟರು ನೀವು ಶಕ್ತಿ ಯಾವ್ದು ಯಾವ್ದು ಕೊಟ್ಟವರಲ್ಲ ಶಕ್ತಿ ಏನಿಲ್ಲ ಶಕ್ತಿ ಸಂವತ್ಸರ ಉತ್ಸವ ನಾವು ಮಾಡ್ತಾ ಇರೋದು ವಾರ್ಷಿಕ ಉತ್ಸವ ಹೌದಾ ಇಲ್ವ ಸ್ವಾಮಿ ನಮ್ದು ವಾರೋತ್ಸವ ವಾರ ಹೋಮ ಮಾಡ್ತೀವಿ ನಿಮ್ದು ವಾರೋತ್ಸವ ವಾರ ಅವ್ರು ಮಾತ್ರ ಪ್ರಯತ್ನ ಮಾಡಿ ಒಂದು ನಿಮಿಷ ಬ್ರಹ್ಮ ಸ್ವರೂಪಿಣಿ ಯಜ್ಞೇಶ
शास्त्र गोविंद भगवान नंदकेशव कृष्ण विष्णु ऋषिकेशो वासुदेव नमस्ते सकृते नमः तस्य नमः तस्य नमः तस्य नमः तस्य नमः तस्य नमः सहस्रकृष्णोते नमः प्रकटकृष्णोते नमः नमस्ते स्वामी अहं प्रकादामोत्तम विष्णु 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 जलहे स्वस्ति श्रद्धा मेधा यशः प्रज्ञा विद्या बुद्धिं श्रियं बलं आयुष्यं तेजः आरोग्यं श्रियं देहि मे अव्यवाहन ओम नमः इति गणपति जलसाय अभिवादयेत् हरि ओम स्वस्ति व्याकरण सेवा समाकरणय हरि ओम हरिवरण नारायण नमगणम देवै ಇನ್ನೊಂದು ಹೇಳಿ ಹೇಳ್ತೀರಾ ಹಾಡಿದರೆ ರಾಮನಾಮ
ಅನ್ನಮಯ ಕೀರ್ತನಂ. ಗ್ರಾಮಸ್ಥರು ಎಲ್ಲರೂ ಸೇರಿ ಭಜನಾ ಮತ್ತು ಕಾರ್ಯಕ್ರಮ ಮತ್ತು ದೇವರ ಸೇವೆ ಬಹಳ ಭಕ್ತಿಯಿಂದ ವೈಭವದಿಂದ ಮಾಡ್ತಾ ಇದ್ದೇನೆ. ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? ನಾನು ಇದೇ ಫಸ್ಟು 1-2 ಸಲ ಬಂದಿದ್ದೀನಿ. ಅಂದರೆ ಇಲ್ಲಿನ ವೈಖರ್ಯ ನೋಡಿದ್ರೆ ನಿಜವಾಗಿಯೂ ಕೂಡ ಇಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಶನಿದೇವರು ನಿಜವಾಗ್ಲೂ ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿ ನಮ್ಮ ನಂದಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಹಳ ಆನಂದವಾಗಿ ನಡೀತಾ ಇದೆ. ನನಗೆ ಬಹಳ ಸಂತೋಷವಾಯಿತು. ನಮಗೂ ಇಲ್ಲಿ ಭಕ್ತಿ ಇದೆ, ಶಕ್ತಿ ಇದೆ ಅನ್ನೋದನ್ನು ನಿಮಗೆ ಅರ್ಥವಾಯಿತು. ನಮ್ಮ ಹೆಸರು ಕಂದನ್ ಅಂತ. ನಾವು ಈ ದೇವಸ್ಥಾನಕ್ಕೆ ಸುಮಾರು 15 ವರ್ಷದಿಂದ ಬರ್ತಾ ಇದ್ದೀವಿ. ದೇವರ ಕೃಪೆಯಿಂದ ಭಾಳ ಚೆನ್ನಾಗಿದ್ದೀರಿ. ನನಗೆ ಇನ್ಫ್ಯಾಕ್ಟ್ ಹೆಲ್ತು ತುಂಬ ಹಾಳಾಗಿ ತುಂಬ ಕಷ್ಟದಲ್ಲಿದ್ದೆ. ಆ ದೇವರ ಕೃಪೆಯಿಂದ ಇವತ್ತು ಬಹಳ ಚೆನ್ನಾಗಿದ್ದೀನಿ. ದೇವರು ವರ್ಷ ಇನ್ನು ಮುಂದುವರಿಸ್ತಾ ಇದ್ದಾರೆ ಹೊರತು ನಮಗೆ ಕೆಳಗೆ ಬಿಟ್ಟಿಲ್ಲ. ಇನ್ನು ಇಲ್ಲಿ ಬಂದ ಒಬ್ಬೊಬ್ಬರಿಗೂ ಒಳ್ಳೆಯದಾಗತ್ತೆ ಹೊರತು ಯಾವತ್ತೂ ಕೆಟ್ಟದಂತ ಒಂದು ವಿಷಯ ಇಲ್ಲ. ಮತ್ತು ನಮ್ಮ ಸ್ವಾಮಿಗಳು ನಂದಕುಮಾರ ಸ್ವಾಮಿಗಳು ಈ ದೇವಸ್ಥಾನ ಅಷ್ಟು ಕಾರ್ಯನಿರ್ವಹಣೆಯನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ವರ್ಷ ಈ ಪೂಜೆ ಪುರಸ್ಕಾರಗಳು ಒಂದೊಂದು ವರ್ಷವೂ ಹೆಚ್ಚಿಗೆ ಆಗ್ತದೆ ಹೊರತು ಯಾವತ್ತೂ ಕಡಿಮೆ ಅಂತ ಹಾಗೆ ಇಲ್ಲ. ಅದು ಇನ್ನೂ ಮುಂದುವರಿಬೇಕು. ನಾವು ನಮ್ಮ ಕಡೆಯಿಂದ ದೇವರ ಆಶೀರ್ವಾದದಿಂದ ನಾವು ಪಾಲ್ಗೊಳ್ಬೇಕು, ಜನಗಳು ಪಾಲ್ಗೊಳ್ಬೇಕು, ಎಲ್ಲರೂ ಇದನ್ನು ಮುಂದುವರಿಬೇಕು ಅನ್ನೋದು ನನ್ನ ಆಸೆ. ನೀವು ಎಲ್ಲಿಂದ ಬಂದಿರಿ? ನಾವು ಇಲ್ಲಿ ಅಕ್ಷಯ ನಗರದಿಂದ ವೀಕ್ಲಿ ಬರ್ತೀರಾ? ವೀಕ್ಲಿ ಬರ್ತೀವಿ. ಭಾರಿ ಶಕ್ತಿವಂತ ದೇವರು ಶನೀಶ್ವರರು. ಎಲ್ಲರೂ ದೇವರ ಕೃಪೆಯನ್ನು ಹೊಂದಬೇಕಂತ ನನ್ನ ಆಸೆ. ಓಕೆ, ಈ ದೇವಸ್ಥಾನ ಮೋಲ್ಡ್ ಆಗಿದ್ದೇನೆ ಬಂದಿಂದ ತಪ್ಪತ್ತರ ಭತ್ತನ ಇನ್ನೂ ಕಲ್ಕೆರಿಂದ ನಡ್ಕೊಂಡ್ಬಂದಿದ್ದೀನಿ. ದೇವರು ಒಳ್ಳೆ ಶಕ್ತಿ ಇದೆ, ಚೆನ್ನಾಗಿ ಬಂದಂತು ಎಲ್ಲರನ್ನೂ ಕಾಪಾಡ್ತಾನೆ. ಸರಿ, ಯಾರಿಗೇನು ತಪ್ಪೇನಿಲ್ಲ.
ಅದು ನಂಬಿದವ್ರು ಒಬ್ಬರು ಕೈ ಬಿಡಲ್ಲ ಚೆನ್ನಾಗಿ ಹೇಳ್ತಾರಪ್ಪ. ಸರಿ, ಜಾತ್ರಾ ಮಹೋತ್ಸವ ಹೌದು, ವರ್ಷ ಮಾಡ್ತೀವಿ. ಒಂದು ವರ್ಷ ಅಲ್ಲ, 68 ವರ್ಷ ಯುವಕ. 68 ವರ್ಷಕ್ಕೆ ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ. ಆ ಮಹಾನ್ ಭಾವನ ನಾವು ತುಂಬ ವಿಶೇಷವಾಗಿ ಅಲಂಕಾರ ಎಲ್ಲ ಮಾಡ್ತೀವಿ. ಹೌದು ಸರ್, ಮಾಡಬೇಕು. ಇನ್ನು ಅವನಿಗೆ ಮಾಡಿದೆ ಭಗವಂತನಿಗೆ ಅವನಿಗೆ ಅಲಂಕಾರ ಮಾಡಿ ಅವನ ಆನಂದನೇ ನಮ್ಮ ಆನಂದ. ಆ ಭಗವಂತ ಆನಂದವಾಗಿದ್ದರೆ, ಅವನ ಆಶೀರ್ವಾದ ಇದ್ದರೆ ನಾವು ನೆಮ್ಮದಿಗೆ ಕಾಲಹರಣ ಮಾಡೋದಕ್ಕೆ ಒಂದು ಅವಕಾಶ ಆಗ್ತದೆ. ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮಗೆ ಒಂದು ಭಕ್ತಿ ಭಾವನೆ ನಂಬಿಕೆ ಎಲ್ಲ ಬರಬೇಕಂದ್ರೆ ಎಲ್ಲ ಬಿಟ್ಟು ಭಗವಂತನ ಸೇವೆ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ಇವೆಲ್ಲ ಬರ್ತಾವೆ ಅಷ್ಟೇ. ಎಲ್ಲ ಇಟ್ಕೊಂಡು ನಾನು ಭಗವಂತ ಸೇವೆ ಮಾಡ್ತೀನಿ ಅಂದರೆ ಖಂಡಿತ ಯಾರು ಮಾಡೋಕ್ಕಾಗಲ್ಲ, ಅದು ಬರೋದಿಲ್ಲ. ಸುಮ್ಮನೆ ಭ್ರಮೆ ಅಷ್ಟೇ. ಅದರಿಂದ ಎಲ್ಲ ತ್ಯಜಿಸಿ ಭಗವಂತ ನೀನು ನಮ್ಮನ್ನು ರಕ್ಷಣೆ ಮಾಡಿ, ಸಂರಕ್ಷಣೆ ಮಾಡಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ನಮ್ಮನ್ನು ಒಳ್ಳೆ ಜ್ಞಾನಿ ಒಳ್ಳೆ ಭಕ್ತರಾಗಿ ಮಾಡೋದಕ್ಕೆ ಒಂದು ಆಧಾರ ಮಾಡಿಕೊಡಪ್ಪ ಅಂತ ಭಗವಂತನ ಕೇಳಿದಾಗ ಖಂಡಿತ ನಾವು ಇವ್ರು ಕೇಳಲ್ಲ, ಅವ್ರಿಗೆ ಮಾಡಿಕೊಡೋಣ ಅಷ್ಟೇ. ಎಲ್ಲ ಅವ್ರ ಹತ್ರ ಇದೆ, ಏನು ಬೇಕೋ ಎಲ್ಲ ಇದೆ ಅವ್ರ ಹತ್ರ ಶಕ್ತಿ. ಅವ್ರು ಏನು ಬೇಕೋ ಮಾಡ್ತಾರೆ. ಇಡೀ ಜಗತ್ತಿಗೆ ದಂಡಾಧಿಕಾರಿ ಅವರು ಏನು ಬೇಕೋ ಯಾರ್ಯಾರಿಗೆ ಏನೇನು ಶಿಕ್ಷೆ ಕೊಡ್ಬೇಕು ಖಂಡಿತ ಕೊಡ್ತಾರೆ. ಅವನೇನು ಬಿಡೋರು, ನ್ಯಾಯನ ಪರಿಪಾಲನೆ ಮಾಡೋರವರು. ಆ ನ್ಯಾಯನ ಯಾವ ರೀತಿ ತಗೊಂಡು ಹೋಗ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿದೆ, ಮಾಡ್ತಾರೆ. ಆಯ್ತರಾ, ಒಳ್ಳೆಯದಾಗಬೇಕು, ಒಳ್ಳೆ ಭಕ್ತರಾಗಬೇಕು. ಆದರೆ ಇದು 68 ವರ್ಷಕ್ಕೆ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ನಾವು ಭಾಳ ಭಕ್ತಿನಿಕ ಮಾಡ್ತಾಯಿದ್ದೀವಿ. ಭಕ್ತರ ಸಹಕಾರ ಬೇಕಾದಷ್ಟಿದೆ. ಅವರೆಲ್ಲ ಸಹಕಾರ ಮಾಡೋದರಿಂದ ನಾವು ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳನ್ನ, ಅನ್ನದಾನಗಳನ್ನ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅಲಂಕಾರ ಬೇಕಾದಷ್ಟು ಇರ್ತದೆ. ಭಕ್ತರು ಕೊಡ್ತಾರೆ, ನಾನು ಹಾಕೋದೇನಿಲ್ಲ, ಎಲ್ಲ ಅವ್ರದ್ದೇ. ಅವ್ರು ಕೊಡ್ತಾರೆ, ನಾನು ಮಾಡ್ತಾ ಇರ್ತೀನಿ. ನಾನು ಭಕ್ತನಾಗಿ ನಾನು ಆಚೆ ಹೇಳ್ತಾರೆ. ನಾವು ಸ್ವಾಮಿ ಇದು 1.5 ತಿಂಗಳು 2 ತಿಂಗಳು ಹಿಡಿತದೆ. ಎಲ್ಲರಿಗೂ ಹೋಗ್ಬೇಕು, ಮುಟ್ಟಿಸ್ಬೇಕು. ಈ ಥರ ಜಾತ್ರೆ ಮಾಡ್ತಾ ಇದ್ದೀವಿ ಅಂತ ವಿಚಾರ ಮುಟ್ಟಿಸ್ಬೇಕು. ಅವ್ರು ಏನು ಕೊಡ್ತಾರೆ ಅದು ತಗೊಂಡು ಬರಬೇಕು. ಭಿಕ್ಷಾಟನೆ ಮಾಡಬೇಕು. ಭಿಕ್ಷಾಟನೆ ಮಾಡ್ಕೊಂಬಂದು ನಾವು ಮಾಡಿ ಈ ಸೇವೆ ಬಗ್ಗೆ ಮಾಡ್ತಾಯಿದ್ದೀವಿ ಸ್ವಾಮಿ. ಇಲ್ಲ ಸುಮ್ಮನೆ ಪಾಪ ಅವ್ರಿಗೆ ಜನಗಳಿಗೆ ಗೊತ್ತಾಗೋದಿಲ್ಲ ಯಾವಾಗ ಏನು ಎತ್ತ ಅಂತೇಳಿ. ಯಾವಾಗ ನಾವು ಹೋರಾಟ ಮಾಡ್ತಾ ಇರ್ತೀವಿ ಗೊತ್ತಾಗ್ತದೆ. ಒಳ್ಳೆ ಮರ್ಯಾದೆ ಕೊಡ್ತಾರೆ, ನಮಗೆ ಒಳ್ಳೆ ಗೌರವ ಕೊಡ್ತಾರೆ. ಅದಕ್ಕಿಂತ ಬಗ್ಗೆ ನಮಗೆ ಬೆಳಿಗ್ಗೆಯಿಂದ ಯಾವ್ಯಾವ ಕಾರ್ಯಕ್ರಮ ನಮಗೆಲ್ಲ ಇವಾಗ ಒಂದು ಹೋಮಗಳು ನಡೆದಿದೆ. ಆಮೇಲೆ ನೆನ್ನೆಲ್ಲ ಕಾರ್ಯಕ್ರಮಗಳು ಬೇಜಾನಿದ್ವು. ನೆನ್ನೆನೂ ನಡೆದಿದೆ ಎಲ್ಲನೂ. ಇವತ್ತು ಎಲ್ಲ ಏನೇನು ಮಾಡ್ತೀವಿ ಇವ್ರು ಮಾಡ್ತಾಯಿದ್ದೀವಿ. ಎಲ್ಲ ಕಾರ್ಯಕ್ರಮ ಹೋಮ ಆಯಿತು, ಹೋಮ ಅಲಂಕಾರ ಆಯಿತು, ಅಲಂಕಾರ ಮೇಲೆ ಹೋಮ ಆಯಿತು. ಹೋಮ ಆದಮೇಲೆ ನೆಕ್ಸ್ಟ್ ಬಂದು ಅಗ್ನಿಕುಂಡಕ ಎಲ್ಲ ರೆಡಿ ಮಾಡ್ತಾರೆ. ಸಂಜೆ ಕಾರ್ಯಕ್ರಮಗಳು, ಸುಗಮ ಸಂಗೀತ ಇರ್ತದೆ, ಸಂಗೀತ ಕಾರ್ಯಕ್ರಮಗಳಿವೆ, ಹರಕತೆಗಳಿವೆ. ಎಲ್ಲ ಸುಭಿಕ್ಷಿತವಾಗಿ ಎಲ್ಲ ನಡೆಸ್ಕೊತಾ ಇರ್ತಾನೆ ಭಗವಂತ. ನಮಗೇನಿಲ್ಲ ಪಾತ್ರ ಇಲ್ಲ, ಎಲ್ಲ ಮುಂದೆ ಅವ್ನು ಮಾಡಿಸ್ಕೊತಾ ಇರ್ತೀವಿ. ನಾವು ಸುಮ್ಮನೆ ಸೇವಕರ್ತರಾಗಿ ಭಕ್ತರಾಗಿ ಸೇವೆ ಮಾಡ್ತಾ ಇರ್ತೀವಿ ಅಷ್ಟೇ. ಬಿಟ್ಟರೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತವೆ, ಸುಗಮವಾಗಿ ನಡೀತದೆ, ಆನಂದವಾಗಿ ಮಾಡಿಸ್ಕೊತಾನೆ. ಅಗ್ನಿಕುಂಡ ನಡೀತದೆ. ಅನ್ನದಾನ ಅಂತೂ ಸಿಕ್ಕಾಪಟ್ಟೆ. ಅಗ್ನಿಗುಂಡ ಯಾವಾಗ? ಅಗ್ನಿಕುಂಡ ಭಾನುವಾರ ಬೆಳಗ್ಗೆ 4 ಗಂಟೆ, ಬೆಳಗಿನ ಜಾವ 4 ಗಂಟೆಗೆಲ್ಲ. ಶನಿವಾರ ಇವಾಗ ನೈಟ್ ಎಲ್ಲ ಉರಿತಾ ಇರ್ತದೆ. ಆಮೇಲೆ ಅದು 4 ಗಂಟೆ ಜಾವಕ್ಕೆ, ಬೆಳಗಿನ ಜಾವ 4 ಗಂಟೆಗೆಲ್ಲ ಅಗ್ನಿಕುಂಡದಲ್ಲಿ ಮಕ್ಕಳು ಮರಿ ಎಲ್ಲ ಹೋಗ್ತಾರೆ. ಭಾಳ ಆನಂದವಾಗಿ ನಡೀತದೆ, ಏನು ತೊಂದರೆ ಇಲ್ಲ. ಇದು ವೈಕುಂಠ, ಇದು ಆ ರೀತಿ ಮಾಡಿಸ್ಕೊತಾರೆ ನಮ್ಮಪ್ಪ ಭಗವಂತ. ಇದು ನಮ್ಮ ಭಾಗ್ಯ. ಅವನ ಸೇವೆ ಮಾಡೋದಕ್ಕೆ ನಮಗೆ ನಾವು ಭಾಗ್ಯ ಕೊಟ್ಟಿದ್ದಾನೆ ಭಗವಂತ. ಎಲ್ಲರಿಗೂ ಸಿಕ್ಕೋದಿಲ್ಲ, ಆ ಭಾಗ್ಯ ಸಿಕ್ಕಿದೆ. ಕೊನೆವರೆಗೂ ಅವನು ಎಲ್ಲಿ ನನಗೆ ಆಯುಷ್ ಪ್ರಮಾಣ ಕೊಟ್ಟಿರ್ತಾನೋ ಅಲ್ಲಿವರೆಗೂ ಅವನ ಸೇವೆ ನಾನು ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ, ಭಗವಂತ ಆಯುರ ಆರೋಗ್ಯ ಎಲ್ಲ ಕೊಡಲಿ ಅವರಿಗೆ. ಅವರು ಒಳ್ಳೆ ಭಕ್ತರಾಗಿ, ಒಳ್ಳೆ ಜ್ಞಾನಿಗಳಾಗಿ ಅವರು ಮುಂದೆ ತಿರುಗುತ್ತಾರೆ. ತುಂಬ ಜನ ಪಾಪ ಕಾಯ್ಕೊಂಡು ತುಂಬ ದೂರದಿಂದ ಬಂದಿದ್ದಾರೆ ಬರ್ತಾರೆ ಸ್ವಾಮಿ. ದೂರದಿಂದ ಬರ್ತಾರೆ ಅಂದರೆ ಅವ್ರಿಗೆ ಆ ನಂಬಿಕೆ ಇದೆ. ಇಲ್ಲಿ ಒಂದು ಅಜ್ಜೆ ಒಳಗಡೆ ಇಡ್ತಾನೆ, ಅವರಿಗೆ ಏನಾಗ್ತದೋ ಗೊತ್ತಿಲ್ಲ ಪಾಪ. ಹೋಗೋದಕ್ಕೆ ಆಚೆ ಕಡೆ ಹೋಗೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅವನು ಶಕ್ತಿ ಇಟ್ಟಿದ್ದಾನೆ ಭಗವಂತ ಈ ಸನ್ನಿಧಾನದಲ್ಲಿ. ಅವ್ರ ಕೋರಿಕೆಗಳು ಏನೇ ಇದ್ರು, ಮನಸ್ಸು ಎಷ್ಟೇ ನೋವಿದ್ರು, ಬಾಧೆ ಇದ್ರು, ಸಂಕಟ ಇದ್ರು, ಏನೇ ಅವ್ರಿಗೆ ನೋವಿದ್ರು ಸಹ ಇಲ್ಲಿ ಬಂದಾಗ ಒಳಗಡೆ ಕುತ್ಕೊಂಡಾಗ ಒಂದು 5 ನಿಮಿಷ ಎಲ್ಲ ಮರೆತು ಬಿಡ್ತಾರೆ. ಎಲ್ಲ ಮರೆತು ಭಗವಂತನ ಕಡೆ ಹೋಗ್ತಾರೆ. ಅವರಿಗೆ ಈ ಒಂದು ತಲೆಯಲ್ಲಿ ಏನು ನಡೀತದೆ ಎಲ್ಲ ಕ್ಲೀನಾಗಿ ಶುದ್ಧಿಯಾಗಿದೆ. ಭಾಳ ಒಳ್ಳೆಯರಾಗಿ ಆಚೆ ಕಡೆ ಹೋಗ್ತಾರೆ. ನಂಬಿಕೆ ಇದೆ ದೇವಸ್ಥಾನದಲ್ಲಿ, ನಂಬಿಕೆ ಇಟ್ಟಿದ್ರೆ ಎಲ್ಲ ಬರ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಬರ್ತಾ ಇರ್ತಾರೆ, ಸೇವೆ ಬಗ್ಗೆ ಮಾಡ್ತಾ ಇರ್ತಾರೆ. ಎಲ್ಲರನ್ನೂ ಕಾಪಾಡಿದ್ದಾನೆ ಭಗವಂತ. ಆದರೆ ನಾವು ಒಳ್ಳೆಯರಾಗಬೇಕಷ್ಟೇ. ನಾವು ಒಳ್ಳೆಯರಾಗಿ, ಒಳ್ಳೆ ಜ್ಞಾನಿಗಳಾಗಿ, ಒಳ್ಳೆ ಭಕ್ತರಾಗಿ ಭಗವಂತನ ಆರಾಧನೆ ಮಾಡಬೇಕು. ಮಾಡಿದ್ರೆ ಅವನು ನಮ್ಮ ಕಡೆ ನೋಡ್ತಾನೆ. ನಾನು ಇಲ್ಲ, ನಾವು ಇಲ್ಲಿ ನೋಡ್ತಾನೆ, ನೋಡೋದು.
ಆ ಥರ ಇರ್ತದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ಬನ್ನಿ, ಅವನ ಸೇವಕರ್ತರಾಗಿ ಅವನು ದುಡಿಯೋಣ.
ಲೈಟಿಂಗ್ ಬೇಕಾಗಿತ್ತು ಅಲ್ಲಿ ಒಳಗಡೆ ಯಾವ ರೇಟಿಂಗ್ ಸುಮ್ಮನೆ ಒಂದು ಫೋಕಸ್ ಲೈಟ್ ಥರ ಬೇಕು ಹತ್ತಿರ
ಶನೇಶ್ವರ ದೇವಸ್ಥಾನಕ್ಕೆ ಜನಶ್ರೀ ಯೋಗೇಶನ ಆಶ್ರಮದಿಂದ ಬಂದಿದ್ದಾರೆ. ಸೊ ನಾವೆಲ್ಲ ಚಿಕ್ಕ ಸನ್ಮಾನ. ಯೋಗೇಶನ ಸ್ವಲ್ಪ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತು ಮಾತಾಡಿ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಒಂದು ಜಾತ್ರಾ ಮಹೋತ್ಸವ ನಡೀತಾ ಇರೋದು, ಅದು ರಾಮಮೂರ್ತಿ ನಗರದಲ್ಲಿ ತುಂಬಾ ಖುಷಿ ಆಯ್ತು. ನನ್ನ ಬಗ್ಗೆ ರಾಮಮೂರ್ತಿ ನಗರ ಗೋಧಿನಲ್ಲಿ. ಸೊ ವಿಶೇಷವಾಗಿ ಇವತ್ತು ಗುರುಗಳನ್ನ ಭೇಟಿಯಾಗಿ ನನಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದೆ ಮುಂಚೆ. ಸೊ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾಗ ನಾನು ಈ ರೋಡಲ್ಲಿ ಸಾಕಷ್ಟು ಬಾರಿ ಓಡಾಡಿದ್ದೀನಿ. ಇಲ್ಲಿ ಇಂಥ ಒಂದು ಪವಿತ್ರವಾದ ಸ್ಥಳ ಇದೆ ಅನ್ನೋದನ್ನ ನನ್ನ ಕನಸು ಊಹೆ ಮಾಡ್ಕೊಂಡಿಲ್ಲ. ತುಂಬಾ ಖುಷಿ ಆಯ್ತು ಇವತ್ತು ಬಂದು ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಸ್ವಾಮಿ ಅವರು ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ, ಭಗವಂತ ಆಯುಷ್ ಆರೋಗ್ಯವನ್ನ ಕೊಡ್ಲಿ. ಮುಖ್ಯವಾಗಿ ಈ ಒಂದು ವೇದಿಕೆಗೆ ಬರೋದಕ್ಕೆ ಕಾರಣ ನಮ್ಮ ಉಮೇಶ್ ಅಣ್ಣವರು, ಹಾಗೆ ಅಕ್ಕವರು. ಬನ್ನಿ ಪ್ಲೀಸ್. ಸೊ ನಾನು ಇವತ್ತು ಏನಾದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂದ್ರೆ ಇವರೇ ಕಾರಣ. ಸೊ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಫಿಲಂ ಸ್ಟಾರ್ಸ್ನೋ ಅಥವಾ MLA-ಗಳನ್ನೋ MP-ಗಳನ್ನೋ ಕರೆಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಸೊಂಡೆಗುಪ್ಪ ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿಲಿ ಒಂದು ಆಶ್ರಮ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಸಣ್ಣ ಸೇವಕರನ್ನ ಕರೆಸಿ ಒಂದು ಗೌರವ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಪಾದಗಳಿಗೆ ನಮಸ್ಕಾರ ಅಂತ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬಗ್ಗೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಇವತ್ತು ಬೀದಿಯಲ್ಲಿ ಅನಾಥರಾಗಿ ರಸ್ತೆಗಳಲ್ಲಿ ಯಾರೂ ಇಲ್ಲ ಅಂದವ್ರಿಗೆ ನಾವಿದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ ಇದ್ದೀವಿ. ಬರೋಬ್ಬರಿ 130 ಜನ ರೋಗಿಗಳು ಅಂದ್ರೆ ಏಡ್ಸ್, HIV, TB ರೋಗ, ಇನ್ನು ಅನೇಕ ರೋಗಗಳ ಆಗಿದ್ದು ಮನೆಯಿಂದ ವಂಚಿತರಾಗಿ ಬೀದಿಗಳಲ್ಲಿ ಯಾರು ಇಲ್ಲದೆ ರೀತಿ ಮಲ್ತಾರಲ್ಲ ಅಂತ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ದೇವ್ರ ಮಕ್ಕಳು ಒಂದು ಅಭಿಪ್ರಾಯದಿಂದ ಅವರನ್ನ ನೋಡ್ಕೊಳ್ತಾ ಇದೀವಿ. ದಯವಿಟ್ಟು ನೀವು ಕೂಡ ನಮ್ಮ ಒಂದು ಪೇಜ್ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅಂತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲರೂ ಇದೆ. ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ, ಸಾಧ್ಯವಾದ್ರೆ ಒಂದ್ಸತಿ ಭೇಟಿ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆಯಿಂದನೂ ಜನ ಅರಿತು ಬರ್ಬೇಕು. ಯಾಕಂದ್ರೆ ಹೊರಗಡೆ ಹೋಗ್ತಿದ್ದಾಗ ನನಗೆ ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಶನೇಶ್ವರ ಸ್ವಾಮಿಯವರ ಭಕ್ತ. ಹಾಗಾಗಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯನ್ನ ನಂಬಿ ನೆರೆದಂತವ್ರಿಗೆ ಕಷ್ಟ ಒಂದಿಷ್ಟು ಇಲ್ಲ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂಥವ್ರನ್ನ ಭಗವಂತನ ಪೂಜೆ ಮಾಡೋದು ಶುರು ಮಾಡಿ 7-8 ವರ್ಷ ಆಯ್ತು. ನಾನು ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂಥವ್ರನ್ನ ಇಡೀ ಕರ್ನಾಟಕದ ಮನೆ ಮಗ ಮಾಡಿರೋದು ಇವತ್ತು ನಾನು ನಂಬಿರ್ತಕ್ಕಂಥ ಸ್ವಾಮಿಯವರು, ಹಾಗೆ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಇಷ್ಟು ನಮಗೆ ಗೌರವ ಸಿಗ್ತಾ ಇದೆ. ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಇನ್ನೂ ಯಾರು ಬಂದಿಲ್ಲ ಅಂತ ಅನ್ಕೊಂಡಿದ್ದೀರಾ, ದಯಮಾಡಿ ಒಂದ್ಸತಿ ವಿಸಿಟ್ ಮಾಡಿ. ನಿಜವೂ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು ನನಗೆ. ನೀವು ಬಂದ್ರೆ ನಿಮ್ಮ ಕಷ್ಟ ಸಾಕಷ್ಟು ಇರ್ಬೋದು, ಅದೆಲ್ಲ ಬೂದಿ ತರ ಉಳಿದೋಗ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಿ ನಮಸ್ಕಾರ. ಶನೇಶ್ವರ ಸರ್ ಒಳ್ಳೇದು ಮಾಡಿ ಗುರುಗಳೇ, ಥ್ಯಾಂಕ್ ಯು. ಈಗ ಈ ಕ್ಷೇತ್ರದ ಬಗ್ಗೆ ನಾನು ಅಕ್ಕವ್ರ ಹತ್ರ ಕೇಳ್ಪಟ್ಟೆ. ಇದು ಸುಮಾರು ಸಾಕಷ್ಟು ವರ್ಷಗಳಿಂದ ಇಲ್ಲಿದೆ ಅಂತೆ. ಯಾರು ಸ್ವಾಮಿನ ಪೂಜೆ ಮಾಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅವಮಾನ ಮತ್ತೆ ನಿಂದನೆಗಳು ಇದು ಖಂಡಿತ ಬುದ್ಧಿ. ಯಾಕೆಂತ ಹೇಳಿದ್ರೆ ಸ್ವಾಮಿನ ಪೂಜೆ ಮಾಡೋರಿಗೆ ಕಷ್ಟನ ಫಸ್ಟ್ ಕೊಡ್ತಾರೆ ಭಗವಂತ. ಅವರನ್ನ ನಂಬಿ ಆ ಕಷ್ಟವನ್ನ ಎಷ್ಟೇ ಕಷ್ಟ ಕೊಟ್ಟರನ್ನ ನಾವು ನಂಬಿ ನಡೆದ್ರೆ ಭಗವಂತನ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಅದಕ್ಕೆ ಉದಾಹರಣೆ ನಾನೇ. ಅವ್ರ ಕೈ ಹಿಡಿದು ಎತ್ತಿದ್ರೆ ನಮ್ಮನ್ನು ಕೆಳಗೆ ಯಾವನ್ ಕೈನೂ ಆಗಲ್ಲ, ಇದಂತೂ ಸತ್ಯ. ಸ್ವಾಮಿನ ಇವತ್ತು ಆರಾಧಿಸ್ಕೊಂಡು ಸಾಕಷ್ಟು ವರ್ಷಗಳಿಂದ ತುಂಬಾ ನೋವು, ಕಷ್ಟ, ನಲಿವು ಎಲ್ಲವನ್ನ ಪಟ್ಟು ಇವತ್ತು ಇಷ್ಟು ಜನ ಇಷ್ಟು ಅದ್ಭುತವಾದಂತ ಒಂದು ಕ್ಷೇತ್ರ ನೋಡ್ತಾ ಇದ್ದೀರಾ ಅಂದ್ರೆ ಆ ಹಿಂದೆ ಇವ್ರು ಪಟ್ಟಿರೋ ಕಷ್ಟ ಇದೆಯಲ್ಲ ಅದನ್ನ ಊಹೆ ಮಾಡೋದಕ್ಕೂ ನಮ್ಗೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅದರಲ್ಲೂ ಜನರುಗಳ ಮಧ್ಯೆ ಸ್ವಾಮಿ ಕೂರಿಸೋದು ಸಾಧಾರಣವಾದ ವಿಚಾರ ಅಲ್ಲ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ದೇವ್ರು ಒಬ್ಬನೇ ಬೆಂತಟ್ಟವನು, ಬಾಕಿಯವರೆಲ್ಲ ಕಾಲಿಡಿಯಕ್ಕೆ ರೆಡಿ ಆಗಿರ್ತಾರೆ. ಸೊ ನಿಜವಾಗ್ಲೂ ಹೇಳ್ತಾ ಇದೀನಿ, ಸ್ವಾಮಿ ಆಶೀರ್ವಾದದಿಂದ ಈ ಒಂದು ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಇನ್ನು ಹೇಳ್ಬೇಕಂತ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಬರಂತ ಎಲ್ಲಾ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ, ಗುರುಗಳಿಗೆ ಇನ್ನೂ ಸಾಕಷ್ಟು ಶಕ್ತಿ ಕೊಡ್ಲಿ. ಈ ತರ ಬಂದಂತ ಭಕ್ತಾದಿಗಳ ಕಷ್ಟವನ್ನ ಪರಿಹರಿಸುವಂತ ಶಕ್ತಿ ಕೊಡ್ಲಿ. ಇನ್ನು 100 ವರ್ಷ ಚೆನ್ನಾಗಿ ಗುರುಗಳೇ, ಒಳ್ಳೇದಾಗಿ ನಿಮಗೆ. ನಮಸ್ಕಾರ. ಶಿವ
ಅನ್ನದಾನದ ಮಧುರ ವೈಭವ ಭಕ್ತರಿಗಿಲ್ಲಿ ದಿವ್ಯ ಅನುಭವ. ಅನ್ನದಾನದ ಮಧುರ ವೈಭವ ಭಕ್ತರಿಗಿಲ್ಲಿ ದಿವ್ಯ ಅನುಭವ. ಶನಿ ಮಹಾತ್ಮನ ಸಿರಿ ವೈಭವ, ಶನಿ ಮಹಾತ್ಮನ ಸಿರಿ ವೈಭವ. ಕಣ್ಮನ ತುಂಬಲು ಜನ್ಮ ಪಾವನ ಶನಿ ಮಹಾತ್ಮನ ಸಿರಿ ವೈಭವ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಶನಿ ಮಹಾತ್ಮನ ಈ ನೆಲ, ಶ್ರೀದೊಂಬರಟ್ಟಿಯ ಈ ನೆಲ, ಭಕ್ತರ ಬಾಳಿನ ಸುಕೃತ ಬಲ. ಇದುವೇ ನೋಡಿ ಪುಣ್ಯ ಸ್ಥಳ, ಇಲ್ಲೇ ಪಡೆಯಿರಿ ಶುಭದ ಫಲ. ಇದುವೇ ನೋಡಿ ಪುಣ್ಯ ಸ್ಥಳ. Love
Hare
ಕಟ್ಟೆದುರ ವೈಕುಂಠಮು ಕಾಣ ಜೈನಗೊಂಡ ಕಟ್ಟೆದುರ ವೈಕುಂಠಮು ಕಾಣ ಜೈನಗೊಂಡ ವಿಠಲಯ ಮಹಿಮಲೆ ತಿರುಮಲಗೊಂಡ ಕಟ್ಟೆದುರ ವೈಕುಂಠಮು ಕಾಣ ಜೈನಗೊಂಡ ವಿಠಲಯ ಮಹಿಮಲೆ ತಿರುಮಲಗೊಂಡ ತಿರುಮಲಗೊಂಡ ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ ಬಾರಯ್ಯ ಶನಿದೇವಾ ಬಂದೆನ್ನ ಹರಸಯ್ಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಬಡವರ ಮೊರೆಯ ಕೇಳಿ ನೀನು ಕಾಪಾಡು ಬಾ ತಂದೆ ಆಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಅನಂತರಾಜ್ ಅವರಿಗೆ ನಮ್ಮ ಸ್ವಾಮೀಜಿಯವರ
ಅಮೃತ ಹಸ್ತದಿಂದ ಈ ಸನ್ಮಾನ. ಶಾಲವನ್ನು ಹೊದಿಸಿ ಈ ಮಾಲೆಯನ್ನ ಹಾಕಿ ನಾವು ಸನ್ಮಾನಿಸೋಣ. ಅದೇ ರೀತಿಯಾಗಿ ಭಗವಂತನ ಸನ್ನಿಧಾನದ ಈ ಮಹೋತ್ಸವಕ್ಕೆ, ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಸೋಲೆಕ್ಸ್ ಮಾತ್ರ ಆಗಿರ್ತಕ್ಕಂಥ ಪ್ರಣವ್ ಅವರಿಗೆ ನಮ್ಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಈ ಸನ್ಮಾನ. ಹಾಗೂ ತಬಲಾವಾದಕರಾಗಿರ್ತಕ್ಕಂಥ ಈ ಭಗವಂತನ ಸನ್ನಿಧಾನಕ್ಕೆ ಬಹಳ ವರ್ಷಗಳಿಂದ ಆಗಮಿಸುವಂತಹ ತಬಲಾವಾದಕರಾಗಿರ್ತಕ್ಕಂಥ ತ್ಯಾಗರಾಜ್ ಅವರಿಗೆ ನಮ್ಮ ಸ್ವಾಮೀಜಿಯವರ ಒಂದು ಅಮೃತ ಹಸ್ತದಿಂದ ಈ ಸನ್ಮಾನ. ವಾದಕರಾಗಿರ್ತಕ್ಕಂಥ ಜರಾಯ್ ಅವರಿಗೆ ನಮ್ಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಸನ್ಮಾನ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸೌಂಡ್ ಸಿಸ್ಟಮ್ ವರ್ಧಕರಾಗಿರ್ತಕ್ಕಂಥ ರವಿ ಭಗವಂತನ ಸನ್ನಿಧಾನಕ್ಕೆ ಬಹಳ ವರ್ಷಗಳಿಂದ ಆಗಮಿಸ್ತಾ ಇದ್ದಾರೆ. ನಮ್ಮ ಸ್ವಾಮೀಜಿಯವರ ಒಂದು ಅಮೃತ ಹಸ್ತದಿಂದ ಈ ಸನ್ಮಾನ. ಹಾಡುತ್ತ ಕರೆಯುವೆವು ನಾವು, ಬೇಡುತ್ತ ಕರೆಯುವೆವು, ಹಾಡುತ್ತ ಕರೆಯುವೆವು